ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಂಬೆಕಟ್ಟೆ. ಮುಂಬರುವ IPL ಸೀಸನ್ 18ರಲ್ಲಿ ಈ ಬಾರಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ಹೊಸದೊಂದು ತಲೆನೋವು ಶುರುವಾಗ್ಬಿಟ್ಟಿದೆ. ಆ ತಲೆನೋವು ಯಾವ ವಿಚಾರ ಗೊತ್ತಾ? ತಂಡದಲ್ಲಿರುವಂತಹ ಸ್ಟಾರ್ ಆಟಗಾರರೇ. ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿರುವಂತಹ ಸ್ಟಾರ್ ಆಟಗಾರರನ್ನ ಉಳಿಸಿಕೊಳ್ಳೋದೇ ಈಗ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿಬಿಟ್ಟಿದೆ. ಹಾಗಾದ್ರೆ ಏನಿದು ಸವಾಲು? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಬಾರಿಯ IPL ಮೆಗಾ ಹರಾಜಿಗೂ ಮುನ್ನ ಎಲ್ಲಾ ಫ್ರಾಂಚೈಸಿಗಳಿಗೆ 4 ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳುವ ಆಯ್ಕೆ ನೀಡಬಹುದು. ಆದರೆ ಈ ಆಯ್ಕೆಗೆ ನಿರ್ದಿಷ್ಟ ಮೊತ್ತವನ್ನ ನಿಗದಿ ಮಾಡಲಾಗುತ್ತೆ. ಈ ಮೊತ್ತದೊಳಗೆ 4ರನ್ನ ಆಯ್ಕೆ ಮಾಡಬೇಕಾಗತ್ತೆ. ಆದರೆ ಆತ ಸ್ಟಾರ್ ಆಟಗಾರರ ದಂಡೆ ಹೊಂದಿರುವ ಮುಂಬೈ ಇಂಡಿಯನ್ಸ್ ಯಾರನ್ನ ರಿಟೈನ್ ಮಾಡಿಕೊಳ್ಳಲಿದೆ ಎಂಬುದೇ ಈಗ ಕುತೂಹಲಕಾರಿಯಾಗಿದೆ. ಯಾಕೆಂದ್ರೆ ಕಳೆದ IPL ಹರಾಜಿನ ಮೂಲಕ ಕೆಲ ಆಟಗಾರರು ಬರೋಬ್ಬರಿ 20 ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತವನ್ನ ಪಡೆದಿದ್ದಾರೆ. ಇನ್ನು ಕೆಲ ಯುವ ಆಟಗಾರರು 15 ಕೋಟಿ ರೂಪಾಯಿ ಜೇಬಿಗಿಳಿಸಿಕೊಂಡಿದ್ದಾರೆ. ಆದರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕಳೆದ ಕೆಲ ವರ್ಷಗಳಿಂದ ಕಾಣಿಸಿಕೊಳ್ಳುತ್ತಿರುವ ಸ್ಟಾರ್ ಆಟಗಾರರ ಸಂಭಾವನೆ ಮೊತ್ತ ಇನ್ನೂ ಸಹ 12 ಕೋಟಿ ರೂಪಾಯಿ ದಾಟಿಲ್ಲ. ಹೀಗಾಗಿಯೇ ಈ ಆಟಗಾರರು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಪಾಲ್ಗೊಳ್ಳಲು ಆಸಕ್ತರಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಆಟಗಾರರನ್ನ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್, T20 ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಸೂರ್ಯಕುಮಾರ್ ಯಾದವ್ 2018ರಿಂದ ಮುಂಬೈ ಇಂಡಿಯನ್ಸ್ ಪರ ಆಟವಾಡ್ತಿದ್ದಾರೆ. ಆದರೆ ಕಳೆದ ಸೀಸನ್ನಲ್ಲಿ ಪಡೆದ ಮೊತ್ತ ಕೇವಲ 8 ಕೋಟಿ ರೂಪಾಯಿ ಮಾತ್ರ. ಇನ್ನು ಜಸ್ಪ್ರೀತ್ ಬೂಮ್ರಾ 2013ರಿಂದ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿಯುತ್ತಿರುವ ಸ್ಟಾರ್ ಆಟಗಾರ. ಆದರೆ ಸಂಭಾವನೆ ಕೇವಲ 15 ಕೋಟಿ ರೂಪಾಯಿ ದಾಟಿಲ್ಲ ಎಂಬುದು ವಿಶೇಷ. ಅದರಲ್ಲೂ ಕಳೆದ 2 ಸೀಸನ್ಗಳಲ್ಲಿ ಬೂಮ್ರಾಗೆ ನೀಡಿರುವುದು ಕೇವಲ 12 ಕೋಟಿ ರೂಪಾಯಿ ಮಾತ್ರ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಯಶಸ್ವಿ ನಾಯಕ ಎನಿಸಿಕೊಂಡಿರುವ ರೋಹಿತ್ ಶರ್ಮಾ 2018ರಲ್ಲಿ 15 ಕೋಟಿ ರೂಪಾಯಿಯನ್ನ ಪಡೆದಿದ್ದಾರೆ. ಆದರೆ ಕಳೆದ 5 ಸೀಸನ್ಗಳಲ್ಲಿ ಅವರ ಸಂಭಾವನೆ ಕೇವಲ 1 ಕೋಟಿ ರೂಪಾಯಿ ಮಾತ್ರ ಏರಿಕೆಯಾಗಿದೆ. ಅಂದ್ರೆ ಪ್ರಸ್ತುತ ಅವರ ಮೊತ್ತ 16 ಕೋಟಿ ರೂಪಾಯಿ ಆಗಿದೆ. ಒಟ್ಟಲ್ಲಿ IPL ಮೆಗಾ ಹರಾಜಿಗೂ ಮುನ್ನ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳುವ ನಿರ್ದಿಷ್ಟ ಮೊತ್ತವನ್ನ ನಿಗದಿ ಮಾಡಲಾಗ್ತಿದೆ. ಇದರಿಂದ ಈಗ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ಹೊಸದೊಂದು ತಲೆನೋವು ಶುರುವಾಗಬಿಟ್ಟಿದೆ. ಉದಾಹರಣೆಗೆ 4ರನ್ನ ರಿಟೈನ್ ಮಾಡಿಕೊಳ್ಳುವುದಾದ್ರೆ ಮೊದಲ ಆಟಗಾರನಿಗೆ 16 ಕೋಟಿ ರೂಪಾಯಿ, ಇನ್ನು 2ನೇ ಆಟಗಾರನಿಗೆ 12 ಕೋಟಿ ರೂಪಾಯಿ, ಇನ್ನು 3ನೇ ಆಟಗಾರನಿಗೆ 8 ಕೋಟಿ ರೂಪಾಯಿ, ಹಾಗೆ 4ನೇ ಆಟಗಾರನಿಗೆ 4 ಕೋಟಿ ರೂಪಾಯಿ ನಿಗದಿ ಮಾಡಬಹುದು. ಆದರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದೆ. ಹೀಗಾಗಿ ಕಡಿಮೆ ಮೊತ್ತ ಪಡೆಯಲು ಯಾವುದೇ ಆಟಗಾರ ಬಯಸೋದಿಲ್ಲ ಅಂತ ಹೇಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ಇದೇ ಒಂದು ವಿಚಾರ ದೊಡ್ಡ ಸವಾಲಾಗಿಬಿಟ್ಟಿದೆ. ಯಾವುದೇ ಆಟಗಾರ ಇರಲಿ, ಕಡಿಮೆ ಸಂಪಾದನೆಯನ್ನ ಪಡೆಯೋಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ. ಹೀಗಾಗಿ ಈ ಬಾರಿ ಯಾದವ್ ಅವರಿಗೆ ಎಷ್ಟು ಸಂಭಾವನೆ ಬರಬಹುದು, ಏನೋ ಬೂಮ್ರಾ ಅವರಿಗೆ ಏನಾಗುತ್ತೆ, ಒಟ್ಟಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಯಾವ ರೀತಿಯಾಗಿ ಈ ಒಂದು ತಲೆನೋವಿಂದ ಹೊರಬರ್ತಾರೆ ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.